ಹಲೋ ಐಡಿಯಾಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾನು ನಿಮಗೆ ಮನೆಯಲ್ಲಿ ಹೇಗೆ ಈಸಿಯಾಗಿ ಕೇಕನ್ನು ಮಾಡ್ಕೊಳ್ಬಹುದಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತು ನಾನು ಒಂದು ಸೂಪರ್ ಆಗಿರುವ ಎಲ್ರಿಗೂ ಕೂಡ ತುಂಬ ಇಷ್ಟವಾಗುವಂತಹ ಒಂದು ಬ್ಲ್ಯಾಕ್ ಫಾರೆಸ್ಟ್ ಕೇಕನ್ನು ಮಾಡ್ತಾ ಇದ್ದೀನಿ. ಹಾಗೆಯೇ ಹೋಮ್ ಮೇಡ್ ಆಗಿ ಹೇಗೆ ಮಾಡೋದಂತ ನೋಡೋಣ. ಫಸ್ಟಿಗೆ ನಾವು ಟಿನ್ನನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ 5 ಇಂಚ್ ಟಿನ್ನನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಮಾಡೋದು ½ kg ಕೇಕ್ ಆಗಿರೋದರಿಂದ ನಾನು 5 ಇಂಚ್ ಟಿನ್ನನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಟಿನ್ನಿಗೆ ಸ್ವಲ್ಪ ಸನ್ಫ್ಲವರ್ ಆಯಿಲನ್ನು ಬ್ರಷ್ ಮಾಡ್ಕೋಬೇಕು. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ನೀವು ಕೂಡ ಇದೇ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಹಾಗೆಯೇ ನೆಕ್ಸ್ಟ್ ಇದಕ್ಕೆ ನಾನು ಕಟ್ ಮಾಡಿಕೊಂಡು ಇಟ್ಟಿದ್ದೆ ಫಸ್ಟಿಗೆ ಬಟರ್ ಪೇಪರನ್ನು, ಅದನ್ನು ಆ್ಯಡ್ ಮಾಡಿ ಅದರ ಮೇಲೆ ಟಾಪಲ್ಲಿ ಕೂಡ ನಾನು ಅದಕ್ಕೆ ಸ್ವಲ್ಪ ಸನ್ಫ್ಲವರ್ ಆಯಿಲನ್ನು ಬ್ರಷ್ ಮಾಡ್ತಾ ಇದ್ದೀನಿ. ಹೀಗೆ ಫಸ್ಟಿಗೆ ನಾವು ಟಿನ್ನನ್ನು ರೆಡಿ ಮಾಡಿಟ್ಕೊಂಡ್ರೆ ಇದೊಂದು ಕೆಲಸ ಮುಗೀತಲ್ವಾ. ಹಾಗೆ ನೋಡಿ, ಈ ಒಂದು ಕೆಲಸ ಆಯಿತು. ಸೊ ಫಸ್ಟಿಗೆ ಇಲ್ಲಿ ನಾವು ಫ್ಲೋರನ್ನು ರೆಡಿ ಮಾಡ್ಕೋಬೇಕು. ಹಾಗಾಗಿ ನಾನಿಲ್ಲಿ ಫಸ್ಟಿಗೆ ಒಂದು ಡ್ರೈ ಆಗಿರುವ ಬೌಲನ್ನು ತಗೊಂಡಿದ್ದೀನಿ. ಅದಕ್ಕೆ ಈ ಥರ ಸೇವ್ ಮಾಡ್ಕೊಳ್ಳೋಕ್ಕೆ ಈ ಪಾತ್ರನ ಇಟ್ಕೊಡ್ತಾ ಇದ್ದೀನಿ. ಇದಕ್ಕೆ ಇನ್ನು ½ ಕಪ್ ಮೈದಾ ಫ್ಲೋರನ್ನು ಹಾಕ್ತಾ ಇದ್ದೀನಿ. ಇದನ್ನು ನೀವು ಕರೆಕ್ಟಾಗಿ ಒಂದು ಫುಲ್ ಸ್ಪೂನನ್ನು ಕರೆಕ್ಟಾಗಿ ಹಾಕೋಬೇಕು. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಕೋಕೋ ಪೌಡರನ್ನು ಹಾಕ್ತಾ ಇದ್ದೀನಿ. ಇದು ಡಾರ್ಕ್ ಕೋಕೋ ಪೌಡರನ್ನು ಹಾಕಿದ್ದೀನಿ. ಇವಾಗ ನೀವು ಲೈಟ್ ಕೋಕೋ ಪೌಡರ್ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಇದಕ್ಕೆ ½ ಟೀ ಸ್ಪೂನ್ ಬೇಕಿಂಗ್ ಪೌಡರನ್ನು ಆ್ಯಡ್ ಮಾಡ್ಕೋಬೇಕು. ಹಾಗೆಯೇ 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾನ ಹಾಕೊಂಡು ಈ ಥರ ಸೇವ್ ಮಾಡ್ಕೋಬೇಕು. ಇದನ್ನು ನೀವು 2-3 ಸಲನಾದರೂ ಈ ಥರ ಸೇವ್ ಮಾಡಿಕೊಂಡ್ರೆ ಕೇಕ್ ತುಂಬ ಸಾಫ್ಟಾಗಿ ಬರ್ತದೆ. ಸೊ ನಾನಿಲ್ಲಿ 2-3 ಸಲ ಇದನ್ನು ಸೇವ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ದೀನಿ. ಓಕೆ, ಹಾಗೆಯೇ ನೀವು ಈ ಮೆಷರ್ಮೆಂಟನ್ನೆಲ್ಲ ಕರೆಕ್ಟಾಗಿ ಸರಿಯಾಗಿ ಮಾಡಿದರೆ ನಿಮಗೆ ಕೇಕ್ ತುಂಬ ಪರ್ಫೆಕ್ಟಾಗಿ ಬರ್ತದೆ. ನೆಕ್ಸ್ಟ್ ನಾನಿಲ್ಲಿ ಡ್ರೈ ಆಗಿರುವ ಒಂದು ಬೌಲಿಗೆ 2 ಮೊಟ್ಟೆಯನ್ನು ಹಾಕ್ತಾ ಇದ್ದೀನಿ. ಮೊಟ್ಟೆಯನ್ನು ರೂಮ್ ಟೆಂಪರೇಚರಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೇಕು. ಮೊಟ್ಟೆಯನ್ನು ನೀವು ಡೈರೆಕ್ಟಾಗಿ ಫ್ರಿಜ್ಜಿಂದ ತೆಗೆದು ಯೂಸ್ ಮಾಡಬಾರ್ದು. ಹಾಗೆಯೇ ಮೊಟ್ಟೆಯನ್ನು ತೆಗೆಯುವಾಗ ನೀವು ಫ್ರೆಶ್ ಮೊಟ್ಟೆ ಇದ್ದರೆ ಜಾಸ್ತಿ ಒಳ್ಳೆಯದು. 1 ವೀಕ್ ಆಗಿರುವ ಮೊಟ್ಟೆ ಇದ್ದರೆ ಏನಾದರೂ ಯೂಸ್ ಮಾಡಿದರೆ ನೀವು ಅದರಿಂದ ಕೇಕ್ ಅಷ್ಟಾಗಿ ಟೇಸ್ಟಿಯಾಗಿ ಬರೋದಿಲ್ಲ. ಫ್ರೆಶ್ ಮೊಟ್ಟೆ ಆದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರ್ತದೆ. ಮತ್ತು ಇಲ್ಲಿ ಅರ್ಧ ಟೀ ಸ್ಪೂನ್ ವೆನಿಲಾ ಎಸೆನ್ಸನ್ನು ಹಾಕಿದ್ದೀನಿ. ನಾನಿಲ್ಲಿ ಅರ್ಧ ಕಪ್ಪು ಶುಗರ್ ಪೌಡರನ್ನು ಮಿಕ್ಸಿಯಲ್ಲಿ ಸಣ್ಣದಾಗಿ ಫೈನಾಗಿ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾನು ಎಗ್ ಮತ್ತು ವೆನಿಲಾ ಎಸೆನ್ಸನ್ನು ಹಾಕಿದ್ದೆಲ್ಲ ಅದನ್ನು ಇವಾಗ ಬೀಟ್ ಮಾಡ್ಕೋಬೇಕು. ಇದನ್ನು ನಾವು ಇವಾಗ ಸರಿಯಾಗಿ ಬೀಟ್ ಮಾಡ್ಕೋಬೇಕು. ಈ ಮೊಟ್ಟೆಯನ್ನು ಬೀಟ್ ಮಾಡ್ತಾ ಯೆಲ್ಲೋ ಕಲರ್ ಹೋಗಿ ವೈಟ್ ಕಲರ್ ಆಗಿ ಬರ್ತದೆ. ಅಷ್ಟರವರೆಗೆ ನಾವು ಇದನ್ನು ಬೀಟ್ ಮಾಡ್ಕೋಬೇಕು. ಮತ್ತು ನೋಡಿ, ಬೀಟರನ್ನು ಯೂಸ್ ಮಾಡ್ಕೊಳ್ಳುವಾಗ ಸಹ ಕೂಡ ಅಷ್ಟೇ, ಫಸ್ಟಿಗೆ ಒಮ್ಮೆಲೆ ಸ್ಪೀಡಾಗಿ ಇಟ್ಕೊಂಡು ಬೀಟ್ ಮಾಡಬೇಡಿ. ಒಂದೊಂದು ಅದರಲ್ಲಿ ನಂಬರ್ಸ್ ಇದೆಯಲ್ಲ 1 2 3 ಅಂತ, ಫಸ್ಟಿಗೆ 1, ಆಮೇಲೆ 5 ನಿಮಿಷ ಬಿಟ್ಟು 2 3 ಅಂತ, ಹಾಗೆ ಒಂದೊಂದು ಸ್ಟೆಪ್ ಆಗಿ ನಾವು ಪಾಸ್ ಮಾಡ್ತಾ ಹೋಗಬೇಕು. ನೋಡಿ, ನಾನಿಲ್ಲಿ ಇನ್ನು ಸ್ವಲ್ಪ ವೈಟ್ ಶೇಡ್ ಬರ್ತಾ ಇರುವಾಗ ಇದಕ್ಕೆ ನಾನಿನ್ನು ಅರ್ಧ ಕಪ್ ಶುಗರ್ ಪೌಡರನ್ನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪನೇ ಹಾಕಿ ಬೀಟ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಶುಗರ್ ಪೌಡರನ್ನು ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಬೀಟ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಇದೇ ಥರ 2-3 ಟೈಮ್ಸ್ ಮಾಡಿ ಬ್ಯಾಟರ್ ಒಂದೇ ಟೈಮಲ್ಲಿ ಎಲ್ಲವನ್ನು ಕೂಡ ಹಾಕಿ ಬೀಟ್ ಮಾಡ್ಕೊಳ್ಬಾರ್ದು. ನೋಡಿ, ಇವಾಗ ಲಾಸ್ಟಿಗೆ ಸ್ವಲ್ಪ ಶುಗರ್ ಪೌಡರ್ ಇದೆ, ಅದೆಲ್ಲವನ್ನು ಹಾಕಿ ನಾನಿಲ್ಲಿ ಬೀಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಶುಗರ್ ಪೌಡರ್ ಹಾಕಿ ಬೀಟ್ ಮಾಡ್ತಾ ಇರುವಾಗ ಕಲರ್ ಚೇಂಜ್ ಆಗಿ ವೈಟ್ ಶೇಡ್ ಆಗಿ ಫ್ಲಫಿಯಾಗಿ ಡಬಲ್ ಆಗಿ ಬಂದಿದೆ. ಇನ್ನು ಇದಕ್ಕೆ 1 ಟೇಬಲ್ ಸ್ಪೂನ್ ಸನ್ಫ್ಲವರ್ ಆಯಿಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಆಯಿಲನ್ನು ಯೂಸ್ ಮಾಡ್ಕೊಳ್ಳುವಾಗ ಯಾವುದೇ ಬೇರೆ ಫ್ಲೇವರ್ ಇರುವ ಆಯಿಲನ್ನು ಯೂಸ್ ಮಾಡ್ಕೋಬಾರ್ದು. ಫ್ಲೇವರ್ಲೆಸ್ ಆಗಿರೋ ಆಯಿಲನ್ನು ಯೂಸ್ ಮಾಡ್ಕೋಬೇಕು. ಇಲ್ಲಿ ನಾನು ಸನ್ಫ್ಲವರ್ ಆಯಿಲನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇನ್ನು ನಾನು ಇದನ್ನು ಸ್ವಲ್ಪ ಒಂದು ರೌಂಡು ರನ್ ಮಾಡಿ ಬೀಟರನ್ನು ಆಫ್ ಮಾಡ್ತಾ ಇದ್ದೀನಿ.
ಇವಾಗ ನಾನು ಫಸ್ಟಿಗೆ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದ ಮೈದಾ ಫ್ಲೋರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಇದನ್ನು ಕೂಡ ಅಷ್ಟೇ 2-3 ಸತಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಬಿಸಿ ಮಾಡಿ ಕಾಯಿಸಿಟ್ಟಿರುವ ಹಾಲನ್ನು ಬಿಸಿ ಆರಿದ ಮೇಲೆ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳುವಾಗ ಒಂದು ಸತಿ ಮಧ್ಯದಲ್ಲಿ ಒಂದೊಂದು ಸತಿ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಒಂದು ಟೈಮಲ್ಲಿ ನೀವು ಸ್ಲೋ ಆಗಿ ಇದನ್ನು ವಿಸ್ಕ್ ಹೆಲ್ಪಿಂದ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾನು ವಿಸ್ಕ್ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಹಾಲನ್ನು ಕೂಡ ಅಷ್ಟೇ ಬಿಸಿ ಇರುವಾಗ ಹಾಕೊಳ್ಬಾರ್ದು. ನೋಡಿ, ಮೈದಾ ಫ್ಲೋರನ್ನು ಆ್ಯಡ್ ಮಾಡ್ಕೊಂಡಾಗಿದೆ. ಈಗ ಇದನ್ನು 1/2 kg ಟಿನ್ನಿಗೆ ಹಾಕೊಳ್ಬೇಕು. ನಾನಿಲ್ಲಿ 5 ಇಂಚ್ ಟಿನ್ನನ್ನು ಯೂಸ್ ಮಾಡ್ತಾ ಇದ್ದೀನಿ. ಟಿನ್ನಿಗೆ ಆಯಿಲ್ ಅಥವಾ ಬಟರನ್ನು ಹಾಕಿ ಬ್ರಷ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬ್ಯಾಟರನ್ನು ಹಾಕೊಳ್ತಾ ಇದ್ದೀನಿ. ಈ ರೀತಿ ಬ್ಯಾಟರ್ ಹಾಕಿದ ನಂತರ ನಾನಿಲ್ಲಿ ಒಂದು ನೈಫ್ ಹೆಲ್ಪಿಂದ ಮೇಲಿರುವ ಬಬಲ್ಸ್ ಎಲ್ಲ ಕಾಣ್ತಾ ಇದೆಯಲ್ಲ, ಅದನ್ನು ರಿಮೂವ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಈ ಥರ ಮೇಲೆಯಿಂದ ಸ್ವಲ್ಪ ಈ ಥರ ಮಾಡಿಕೊಂಡು ರಿಮೂವ್ ಮಾಡ್ತಾ ಇದ್ದೀನಿ ಬಬಲ್ಸನ್ನು. ನೋಡಿ, ಬಬಲ್ಸ್ ಎಲ್ಲ ಯಾವ ಥರ ಹೋಗ್ತಾ ಇದೆ ಅಂತ. ಈ ಥರ ನೀವು 2-3 ಸತಿ ಟ್ಯಾಪ್ ಮಾಡ್ಕೋಬೇಕು. ನೋಡಿ, ನಾನು ಯಾವ ಥರ ಓವನ್ ಸೆಟಪನ್ನು ಮಾಡಿದ್ದೀನಿ ಅಂತ. ಗ್ಯಾಸ್ ಸ್ಟವ್ ಮೇಲೆ ಈ ಥರ ಒಂದು ಇಡ್ಲಿ ಪಾತ್ರೆಯನ್ನು ಇಟ್ಟಿದ್ದೀನಿ. ಈ ಪಾತ್ರೆಯನ್ನು 10 ನಿಮಿಷ ಬಿಸಿಯಾಗಿ ಇಟ್ಟಿದ್ದೆ. ಈ ಒಂದು ರಿಂಗನ್ನು ಯೂಸ್ ಮಾಡಿಕೊಂಡು ನಾನು ಇದರ ಮೇಲೆ ಈ ಟಿನ್ನನ್ನು ಇಟ್ಕೊಳ್ತಾ ಇದ್ದೀನಿ. ನೋಡ್ಬೋದು, ನಾನು 10 ನಿಮಿಷ ಬಿಸಿ ಆದಮೇಲೆ ನಂತರ ಈ ಟಿನ್ನನ್ನು ಇಟ್ಕೊತಾ ಇದ್ದೀನಿ. ಇನ್ನು ಇದನ್ನು ನಾನು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಬೇಕ್ ಮಾಡ್ಕೋಬೇಕು. ಇದು ಒಂದು 30-35 ಮಿನಿಟ್ಸ್ ಬೇಕಾಗ್ಬೋದು ಬೇಕಾಗಲಿಕ್ಕೆ. ಇದನ್ನು ನಾವು ಫುಲ್ಲಾಗಿ ಅಷ್ಟೇ. ನೋಡಿ, ವಿಪ್ಪಿಂಗ್ ಕ್ರೀಮ್ ಐಸಿಂಗ್ ಮಾಡುವಷ್ಟು ಸೂಪರಾಗಿ ರೆಡಿಯಾಗಿದೆ. ಈಗ ನಾವು ವಿಪ್ಪಿಂಗ್ ಕ್ರೀಮನ್ನು ರೆಡಿ ಮಾಡುವ. 1/4 ಕಪ್ ಅಷ್ಟು ವಿಪ್ಪಿಂಗ್ ಕ್ರೀಮನ್ನು ಇಲ್ಲಿ ನಾನು ತಗೊಂಡಿದ್ದೀನಿ. ಈಗ ಅದನ್ನು ಲೋ ಸ್ಪೀಡಲ್ಲಿಟ್ಟು ಒಳ್ಳೆ ಸ್ಟಿಫಿಂಗ್ ಬರೋ ತನಕ ನಾವು ಇದನ್ನು ಬೀಟ್ ಮಾಡಿ ತೆಗಿತಾ ಇದ್ದೀನಿ. ಇದರಲ್ಲಿ 1 ಟೀ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಮತ್ತು 2 ಅಥವಾ 3 ಸ್ಪೂನಷ್ಟು ಐಸಿಂಗ್ ಶುಗರನ್ನು ಆ್ಯಡ್ ಮಾಡಿಕೊಂಡು ನಾನು ಇದನ್ನು ಬೀಟ್ ಮಾಡ್ಕೋಬೇಕು. ಅಷ್ಟೇ. ನೋಡಿ, ವಿಪ್ಪಿಂಗ್ ಕ್ರೀಮ್ ಐಸಿಂಗ್ ಮಾಡುವಷ್ಟು ಸೂಪರಾಗಿ ರೆಡಿಯಾಗಿದೆ. ಇದನ್ನು ನಾನು ಒಂದು 5 ನಿಮಿಷ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಇವಾಗ ನಾವು ಇಟ್ಟಿರುವಂತಹ ಒಂದು ಕೇಕ್ ಬೇಕಾಗಿ ಬಂದಿದೆ. ಇದನ್ನು ನಾನಿನ್ನು ಕೇಕನ್ನು ಬಿಸಿ ಆರಿದ ನಂತರ ರಿಮೂವ್ ಮಾಡಿಕೊಂಡು ಇದನ್ನು ಲೇಯರ್ ಆಗಿ ಕಟ್ ಮಾಡ್ಕೋಬೇಕು. ನಾವು ಬ್ಯಾಟರನ್ನು 1/2 kg ಟಿನ್ನಿಗೆ ಹಾಕೊಳ್ಳುವಾಗ ಇದರಲ್ಲಿ ಅರ್ಧದಷ್ಟು ಕೂಡ ಬ್ಯಾಟರ್ ಇರಲಿಲ್ಲ. ಇವಾಗ ನೋಡಿ ಎಷ್ಟು ಫುಲ್ಲಾಗಿ ಹೈಟ್ ಆಗಿ ಡಬಲ್ ಆಗಿ ಬಂದಿದೆ ಅಂತ. ಇದನ್ನು ಇನ್ನು ನಾವು ಡಿಮೋಲ್ಡ್ ಮಾಡಿಕೊಂಡು 3 ಲೇಯರ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಸ್ಪಾಂಜನ್ನು ಕಟ್ ಮಾಡ್ತಾ ಇದ್ದೀನಿ. ಇದನ್ನು ನಾನು 3 ಲೇಯರ್ ಅನ್ನಾಗಿ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಸ್ವಲ್ಪ ಕೇಕ್ ಹೈಟ್ ಇದ್ದರೆ 4 ಲೇಯರ್ ಕೂಡ ಮಾಡ್ಕೋಬಹುದು. ಇಲ್ಲಾಂದರೆ ಸ್ವಲ್ಪ ಟಾಲ್ ಬೇಡ ಅಂತ ಇದ್ದರೆ 2 ಲೇಯರ್ ಕೂಡ ನಾವು ಮಾಡ್ಕೋಬಹುದು. ಇನ್ನು ನಾವು ಕೇಕನ್ನು ಐಸಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಒಂದು ಕೇಕ್ ಬೋರ್ಡಲ್ಲಿ ಸ್ವಲ್ಪನೇ ಕ್ರೀಮನ್ನು ಅಪ್ಲೈ ಮಾಡಿಕೊಂಡು ಫಸ್ಟ್ ಲೇಯರ್ ಕೇಕನ್ನು ನಾನು ಇಡ್ತಾ ಇದ್ದೀನಿ. ಈಗ ನಾನು ಈ ಕೇಕ್ ಲೇಯರನ್ನು ಶುಗರ್ ಸಿರಪನ್ನು ಹಾಕಿ ವೆಟ್ ಮಾಡ್ಕೋಬೇಕು. ಇಲ್ಲಿ ನಾನು ಶುಗರ್ ಸಿರಪನ್ನು ಮಾಡೋದಕ್ಕೆ ಸ್ವಲ್ಪ 1/4 ಕಪ್ನಷ್ಟು ಹಾಲು ಹಾಗೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಶುಗರ್ ಪೌಡರನ್ನು ಮಿಕ್ಸ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಕ್ರೀಮನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಸರಿಯಾಗಿ ಲೆವೆಲ್ ಮಾಡ್ಕೋಬೇಕು. ಕ್ರೀಮನ್ನು ಲೆವೆಲ್ ಮಾಡಿದ ನಂತರ ನಾನು ಫಿಲ್ಲಿಂಗಿಗೆ ಸ್ಟ್ರಾಬೆರಿ ಕ್ರಷನ್ನು ಹಾಕ್ತಾ ಇದ್ದೀನಿ. ಸ್ಟ್ರಾಬೆರಿ ಕ್ರಷನ್ನು ಹಾಕಿದ ನಂತರ ಅದರ ಮೇಲೆ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಕೂಡ ಹಾಕ್ತಾ ಇದ್ದೀನಿ. ಈಗ ಸೆಕೆಂಡ್ ಲೇಯರ್ ಕೇಕನ್ನು ಕೂಡ ಇಟ್ಟು ಅದನ್ನು ಕೂಡ ಶುಗರ್ ಸಿರಪಲ್ಲಿ ವೆಟ್ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಕ್ರೀಮನ್ನು ಹಾಕಿ ಸರಿಯಾಗಿ ಲೆವೆಲ್ ಮಾಡಿದ ಮೇಲೆ ಕ್ರಷ್ ಮತ್ತು ಚಾಕ್ಲೇಟನ್ನು ಹಾಕ್ತಾ ಇದ್ದೀನಿ. ಇನ್ನು 3rd ಲೇಯರ್ ಕೇಕನ್ನು ಹಾಕಿ ಮೇಲೆ ಶುಗರ್ ಸಿರಪನ್ನು ಹಾಕಿ ಕ್ರೀಮನ್ನು ಹಾಕಿ ಲೆವೆಲ್ ಮಾಡಿಕೊಂಡು ಕ್ರಮ್ ಕೋಟನ್ನು ಮಾಡ್ತಾ ಇದ್ದೀನಿ. ಕ್ರಮ್ ಕೋಟನ್ನು ಮಾಡುವಾಗ ಅದರಲ್ಲಿರುವ ಕ್ರಮ್ಸ್ ಎಲ್ಲ ಕ್ರೀಮ್ಗೆ ಒಟ್ಟಿಗೆ ಸೆಟ್ ಆಗಬೇಕು. ಆವಾಗ ಮಾತ್ರ ಫೈನಲ್ ಕೋಟ್ ಕೊಡುವಾಗ ಕೇಕ್ಗೆ ಒಂದು ಒಳ್ಳೆ ಫಿನಿಶಿಂಗ್ ಬರ್ತದೆ. ಇವಾಗ ಪೈಪಿಂಗ್ ಮಾಡಿ ಕ್ರೀಮನ್ನು ಹಾಕಿ ಫೈನಲ್ ಕೋಟಿಗೆ ಕ್ರೀಮನ್ನು ಹಾಕಿ ಫಿನಿಶಿಂಗ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇವಾಗ ನಾನು ಫುಲ್ ಕ್ರೀಮನ್ನು ಅಪ್ಲೈ ಮಾಡ್ಕೊಂಡಾಗಿದೆ. ಅದ ನಂತರ ಈ ಥರ ಸ್ಕ್ರ್ಯಾಪನ್ನು ಯೂಸ್ ಮಾಡಿಕೊಂಡು ನಾನು ಸೈಡೆಲ್ಲ ಲೆವೆಲ್ ಮಾಡ್ತಾ ಇದ್ದೀನಿ. ಸೈಡ್ಸ್ ಮತ್ತು ಟಾಪಲ್ಲಿ ನಾವು ಫಿನಿಶಿಂಗ್ ಮಾಡಿ ಆಯಿತು.
ಸೈಡಲ್ಲಿ ಸ್ಕ್ರ್ಯಾಪ್ ಮಾಡಿದ ಮೇಲೆ ನೋಡಿ ನಾನು ಮೇಲೆ ಸ್ವಲ್ಪ ಲೆವೆಲ್ ಆಗದ ಹಾಗೆ ಕಾಣ್ತಾ ಇದೆ. ಅದಕ್ಕೆ ನಾನು ಸ್ಪ್ಯಾಚುಲದಿಂದ ಸ್ವಲ್ಪ ಲೆವೆಲ್ ಮಾಡ್ತಾ ಇದ್ದೀನಿ. ಅಷ್ಟನ್ನೇ ನೋಡಿ ನಮಗೆ ಕೇಕ್ ಫೈನಲ್ ಕೋಟ್ ಮಾಡಿ ಕಂಪ್ಲೀಟ್ ಆಯಿತು. ಇನ್ನು ನಾನು ಟಾಪಲ್ಲಿ ಸ್ಪ್ಯಾಚುಲಾ ಡಿಸೈನನ್ನು ಇಡ್ತಾ ಇದ್ದೀನಿ. ಸ್ಪ್ಯಾಚುಲಾ ಡಿಸೈನ್ ಮಾಡಿದ ನಂತರ ನಾವು ಇದನ್ನು ಅರ್ಧ ಗಂಟೆ ಅಥವಾ 1 ಗಂಟೆ ಫ್ರಿಜ್ಜಲ್ಲಿ ಸೆಟ್ ಮಾಡಿ ತೆಗೆದ ನಂತರ ನಾವು ಡೆಕೋರೇಷನ್ನ ಮಾಡ್ಕೋಬೇಕು. ಈಗ ನಾನು 1 ಅವರ್ ಫ್ರಿಜ್ಜಲ್ಲಿ ಸೆಟ್ ಮಾಡಿ ತೆಗೆದ ನಂತರ ಈ ಥರ ಕೇಕನ್ನು ಡೆಕೋರೇಟ್ ಮಾಡಿದ್ದೀನಿ. ಇಷ್ಟೇ ನೋಡಿ, ಟಾಪಲ್ಲಿ ನಾನು ಸ್ವಲ್ಪ ಬಾಲ್ಸ್ ಮತ್ತು ಪ್ರಿಂಟನ್ನು ಇಟ್ಟು ಫೈನಲ್ ಡೆಕೋರೇಷನನ್ನು ಮುಗಿಸಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.